ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಾಗರ್ ಬೇಳೆ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಬಂದಿದ್ವಿ ಏರ್ಪೋರ್ಟ್ಗೆ. ಏರ್ಪೋರ್ಟ್ ಟರ್ಮಿನಲ್ 2 ಇಂದ ಪಿಕಪ್ ಕೊಟ್ಟಿದ್ದಾನೆ. ಪಿಕಪ್ ಪಾಯಿಂಟಿಗೆ ಬಂದಿದ್ವಿ. ಸಣ್ಣ ಮಳೆ ಬೇರೆ ಬರ್ತಿದೆ ಗುರು, ಮಾಡ ಬೇರೆ ತುಂಬ್ಕೊಂಡ್ಬಂದಿದೆ. ನಾನು ನೋಡಿದರೆ ಟರ್ಮಿನಲ್ 2 ಲೈನಲ್ಲಿ ನಿಂತಿದ್ದೀನಿ. ಲೈನು ಪೂರ ದೊಡ್ಡದಾಗಿದೆ. ಹಿಂಗೆ ಹೋಗಿ ಆ ಥರ ಕಡೆ ಬರಬೇಕು. ಗಾಡಿಗಳು ತುಂಬ ಇದ್ದಾವೆ. ನೋಡೋಣ. ಡ್ಯೂಟಿ ಅಂತೂ ಕೊಟ್ಟಿದ್ದಾನೆ. ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಇನ್ನು. ಇವಾಗ ಟೈಮ್ ನೋಡಿದರೆ 2 ಗಂಟೆ 25 ನಿಮಿಷ ಆಗಿದೆ. ಇನ್ನೊಂದು 10-15 ನಿಮಿಷದಲ್ಲಿ ಕೊಡ್ಬೋದು ಅಂತ ಅನಿಸುತ್ತೆ. ಮಳೆ ಬೇರೆ ಬರ್ತಿದೆ. ಏನು ಮಾಡೋಣ, ಇಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಿದ್ದೀನಿ ಆರ್ಡ್ರಿಗೋಸ್ಕರ. ಏರ್ಪೋರ್ಟು ಟರ್ಮಿನಲ್ 2 ಪಿಕಪ್ ಪಾಯಿಂಟಿಗೆ ಬಂದಿದ್ದೀವಿ ಗುರು. ಮಳೆ ನೋಡಿದರೆ ಹಾಕ್ಕೊಂಡು ಜಜ್ತಾ ಐತೆ. ಪಾಳಿ ಅಂತೂ ಇನ್ನೂ ಬಂದಿಲ್ಲ, ಮಳೆ ಬೇರೆ ಜಜ್ತಿದೆ. ವೇಟ್ ಮಾಡೋಣ ಇಲ್ಲೇ ಸ್ವಲ್ಪ ಹೊತ್ತು. ಯಾವಾಗ ಆರ್ಡ್ರ್ ಕೊಡ್ತಾನೋ ಗೊತ್ತಿಲ್ಲ. ಟೈಮ್ ಬೇರೆ 2 ಗಂಟೆ 27 ನಿಮಿಷ ಆಗಿದೆ. ನೋಡಿ, ಮಳೆ ಹಾಕ್ಕೊಂಡು ಜಜ್ತಾ ಇದೆ. ಓಹೋ, ಏರ್ಪೋರ್ಟ್ನಲ್ಲಂತೂ ತುಂಬ ಮಳೆ ಬರ್ತಿದೆ. ಮುಂದ್ಗಡೆ ಇರೋದು ಏನೂ ಕಾಣ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ತುಂಬ ಮಳೆ ಬರ್ತಿದೆ. ಏರ್ಪೋರ್ಟಿಂದ ತಂದು ಮುರುಗೇಶ್ ಪಾಳ್ಯಕ್ಕೆ ಡ್ರಾಪ್ ಮಾಡಿದ್ದೆ. ಮುರುಗೇಶ್ ಪಾಳ್ಯದಿಂದ ಇನ್ನೊಂದು ಆರ್ಡ್ರ್ ಕೊಟ್ಟಿದ್ದ ವೈಟ್ ಫೀಲ್ಡಿಗೆ. ಮುರುಗೇಶ್ ಪಾಳ್ಯದಿಂದ ವೈಟ್ ಫೀಲ್ಡ್ ಡ್ರಾಪ್ ಮಾಡಿದೆ. ಇವಾಗ ಇನ್ನೊಂದು ಆರ್ಡ್ರ್ ಬಿದ್ದಿದೆ ಗೊತ್ತು. ಇದು ಯಾವುದೋ ಸರೋಜಾ ಸಿಂಫೋನಿ ಅಂತೆ. ಇಲ್ಲಿಂದ ಪಿಕಪ್ ಇದೆ, ರಿಸರ್ವೇಷನ್ ಪಿಕಪ್ ಇದೆ. ಬಟ್ ಕಸ್ಟಮರ್ ಬರ್ತಾನಿಲ್ಲ. ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ, ಅವ್ರು ಬಂದರೆ ಕರ್ಕೊಂಡು ಹೋಗೋಣ. ಅವ್ರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು BTM ಸೈಡ್ ಇದೆ, ಆ ಕಡೆ ಇದೆ. ಹೋಗೋಣ, ಲೆಟ್ಸ್ ಗೋ. ಟೈಮ್ ನೋಡಿದರೆ 7 ಗಂಟೆ 38 ನಿಮಿಷ ಆಗಿದೆ. ಕಸ್ಟಮರ್ ರಿಸರ್ವೇಷನ್ ಆರ್ಡ್ರ್ ಇದೆ, ಗೊತ್ತೇ ಇಲ್ಲ ಯಾಕೋ ಬರ್ತಾನೆ ಇಲ್ಲ. ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ದೀನಿ ಇನ್ನು. ವೈಟ್ ಫೀಲ್ಡಿಂದ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ನಾನು ಹೊರಟಿದ್ದು BTM ಕಡೆಗೆ. ಟ್ರಾಫಿಕ್ ನೋಡಿ ಗುರು ಎಷ್ಟೊಂದಾಗಿದೆ. ಮುಂದಕ್ಕೆ ಹೋಗೋಕ್ಕೆ ಆಗ್ತಿಲ್ಲ, ತುಂಬ ಟ್ರಾಫಿಕ್ ಇದೆ. ಇದು ರಾಗಿಗುಡ್ಡ ಫ್ಲೈಓವರ್ ಮಾಡಿದ್ದಾರೆ ಗುರು, ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ. ಇಲ್ಲಿ ನೋಡಿದರೆ ಫ್ಲೈಓವರ್ ಮಾಡಿದ್ರೂ ಟ್ರಾಫಿಕ್ ಕಡಿಮೆ ಆಗ್ತಿಲ್ಲ. ನೋಡಿ, ರಾತ್ರಿ 10 ಗಂಟೆ ಆಗ್ತಿದೆ ಆದ್ರೂ ಟ್ರಾಫಿಕ್. ಫ್ಲೈಓವರ್ ಮೇಲ್ಗಡೆನೂ ಇಷ್ಟೊಂದು ಟ್ರಾಫಿಕ್ ಆಗ್ತಿದೆ ಗುರು, ತುಂಬ ಟ್ರಾಫಿಕ್. ಕಸ್ಟಮರ್ನ ತಂದು ಇದು ಯಾವುದೋ BM ಕ್ಯಾಸಿಯಾ ಅಂತ ಅಪಾರ್ಟ್ಮೆಂಟ್ ಇದೆ, ಇಲ್ಲಿ ಡ್ರಾಪ್ ಮಾಡಿದ್ದಾಯಿತು. ಇವಾಗ ನೆಕ್ಸ್ಟ್ ಇಲ್ಲಿಂದ ವರ್ತೂರು ಒಂದು ಆರ್ಡ್ರ್ ಬಿದ್ದಿದೆ. ನೆಕ್ಸ್ಟ್ ಹೋಗೋಣ ಬನ್ನಿ. ಅಂತೂ ಇಂತೂ ಕೊನೆಯದಾಗಿ ರಾಗಿಗುಡ್ಡದಿಂದ ತಂದು ಕಾಡ್ಗುಡಿ ಹತ್ರ ಡ್ರಾಪ್ ಮಾಡಿದ್ದಾಯಿತು. ಟೈಮ್ ನೋಡಿದರೆ 12 ಗಂಟೆ 18 ನಿಮಿಷ ಆಗಿದೆ. ನಾನು ನೋಡಿದರೆ ಮನೆ ಕಡೆ ಹೋಗ್ತಿದ್ದೀನಿ. CNG ನೋಡಿ ಗುರು, CNG ಮತ್ತೆ ಖಾಲಿಯಾಗಿದೆ. ಇವತ್ತು ಆರ್ಡ್ರ್ ಹೊಡೆಯೋದ್ರಲ್ಲಿ 2 ಸಲ CNG ಖಾಲಿಯಾಗಿದೆ. ಇವತ್ತು ಮನೆ ಕಡೆ ಹೋಗ್ತಿದ್ದೀನಿ, ಕಾಟಮಲ್ಲೂರು ಕಡೆ. ನೋಡಬೇಕು, ಹಾದಿಯಲ್ಲಿ ಹೋಗುವಾಗೆ CNG ಪಂಪ್ ಇರುತ್ತಲ್ವ, ಹಾಗೆ ಹಾಕ್ಕೊಂಡು ಹೋಗ್ಬಿಡೋಣ. ಮತ್ತೇನು ಮಾಡೋಣ. ಟೈಮ್ ಅಂತೂ 12 ಗಂಟೆ 27 ನಿಮಿಷ ಆಗಿದ್ರಿ. ನಾನು ಬಂದೀನಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪಿಗೆ. ಸ್ವಲ್ಪ 1, 2, 3, 5-6 ಗಾಡಿ ಅದಾವೆ. ಅದಾಗನ ಹಾಕ್ಕೊಳ್ಳೋಣ. CNG ಪೂರ್ತಿ ಖಾಲಿಯಾಗಿದೆ. ಪೆಟ್ರೋಲಲ್ಲಿ ಗಾಡಿ ಓಡಿಸ್ತಿದ್ದೀನಿ ಇವತ್ತು. ಹಾಕ್ಕೊಳ್ಳೋಣ ಗುರು CNG ಹಾಕ್ಕೊಂಡು ಮತ್ತೆ ಹೋಗೋಣ ಮನೆ ಕಡೆಗೆ. ಬಾಯ್. CNG ಅಂತೂ ಫುಲ್ ಮಾಡ್ಕೊಂಡಿರಿ. ಇಲ್ಲಿ ಓರಿಯನ್ ಮಾಲ್ ಹತ್ರ ಇದ್ದೀನಿ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಮನೆಗೆ ಹೋಗೋಣ. ತುಂಬ ಹಸಿವಾಗ್ತಿದ್ದೀರಿ. ಮನೆಗೆ ಹೋಗಿ ಮಲ್ಕೊಂಡು ಮತ್ತೆ ನಾಳೆ ನೋಡೋಣ ಡ್ಯೂಟಿ. ಇವತ್ತಿಗೆ ಎಷ್ಟು ಸಾಕು.
ಫ್ರೆಂಡ್ಸ್, ಟೈಮ್ ನೋಡಿ 1 ಗಂಟೆ 5 ನಿಮಿಷ ಆಗಿದೆ. ನಮ್ಮ ಹುಡುಗರು ಊಟಕ್ಕೆ ಏನೇನು ಇಟ್ಟಿದ್ದಾರೆ ಅಂತ ನೋಡೋಣ. ಏನೋ ಚಿತ್ರಾನ್ನ ಇದೆ, ಖಾಲಿ ಮಾಡಿದ್ದಾರೆ, ಸ್ವಲ್ಪ ಇದೆ. ಇದರಲ್ಲಿ ವೈಟ್ ರೈಸ್ ಇದೆ, ಎಗ್ ಇದೆ ಮತ್ತು ಮೊಸರಿದೆ. ನೋಡೋಣ, ಎಗ್ ಬಾಯ್ಲ್ ಹಾಕ್ಕೊಂಡು ವೈಟ್ ರೈಸ್ ಮತ್ತು ಎಗ್ ತಿನ್ನೋಣ. ಬಾಯ್, ಗುಡ್ ನೈಟ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಹಾಗೆ ನಮ್ಮ ಸಾಗರ್ ಬೆಳೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್, ಬಾಯ್.